ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಇನ್ನು ಬಿಗ್ ಬಾಸ್ ಸೀಸನ್ 12 ಆರಂಭ ಆದಾಗ ಬಿಗ್ ಬಾಸ್ ಮನೆಗೆ ಗಿಲ್ಲಿ ಮತ್ತು ಕಾವ್ಯ ಒಟ್ಟೊಟ್ಟಿಗೆ ಎಂಟ್ರಿ ಕೊಟ್ಟಿದ್ದರು. ಸೊ ಈಗ ಕಾವು ಬಗ್ಗೆ ಏನಂತಾರೆ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಅಂತ ಪ್ರಶ್ನೆ. ಕಾವ್ಯ ನನಗೆ ಒಳ್ಳೆ ಸ್ನೇಹಿತರು, ಆ ಥರ ಎಲ್ಲ ತುಂಬ ಜನ ಹೇಳ್ತಾರೆ, ಹಂಗೆಲ್ಲ ಮದುವೆಗಿದ್ವಿ ಅಂತೆಲ್ಲ ಇಲ್ಲ, ಸ್ನೇಹಿತರಾಗಿದ್ದೀವಿ, ಮುಂದೆನೂ ಸ್ನೇಹಿತರಾಗೇ ಇರ್ತೇವೆ ಅಂತ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಬಿಗ್ ಬಾಸ್ ವಿನ್ನರ್ ಗಿಲ್ಲಿ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಅಪ್ಪಟ ಗ್ರಾಮೀಣ ಪ್ರತಿಭೆ, ಆ ಪ್ರತಿಭೆಗೆ ಒಲಿದಿದೆ ಬಿಗ್ ಬಾಸ್ ಪಟ್ಟ. ಅವರ ಮಾತಿನಲ್ಲಿ ಗೊತ್ತಾಗುತ್ತೆ ನಾವು ತುಂಬ ಒಳ್ಳೆ ಸ್ನೇಹಿತರಾಗೇ ಇರ್ತೀವಿ ಬಿಡಿ ಅಂತ ಮಾತಾಡಿದ. ಎಲ್ರಿಗೂ ಒಂದು ಪ್ರಶ್ನೆ, ಕಾವ್ಯನ ಜೊತೆ ಅಷ್ಟು ಚೆನ್ನಾಗಿದ್ದೀರಾ? ಹೌದು, ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿ ಆಗಿದ್ದೆಲ್ಲ ಆಮೇಲೆ ಮುಂದುವರಿಯಲ್ಲ ಅಂತ ಹೇಳಿ. ಕಾವ್ಯನ ಮದುವೆ ಆಗ್ತಾರ ಅಂತ? ಮೇಡಮ್, ಈಗ ಒಳ್ಳೆ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿರ್ತೀವಿ ಅಷ್ಟೇ. ಎಲ್ರಿಗೂ ಒಂದು ಪ್ರಶ್ನೆ, ಕಾವ್ಯನ ಜೊತೆ ಅಷ್ಟು ಚೆನ್ನಾಗಿದ್ದೀರಾ? ಹೌದು, ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿ ಆಗಿದ್ದೆಲ್ಲ ಆಮೇಲೆ ಮುಂದುವರಿಯಲ್ಲ ಅಂತ ಹೇಳಿ. ಕಾವ್ಯನ ಮದುವೆ ಆಗ್ತಾರ ಅಂತ? ಮೇಡಮ್, ಈಗ ಒಳ್ಳೆ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿರ್ತೀವಿ ಅಷ್ಟೇ. ಎಲ್ರಿಗೂ ಒಂದು ಪ್ರಶ್ನೆ, ಕಾವ್ಯನ ಜೊತೆ ಅಷ್ಟು ಚೆನ್ನಾಗಿದ್ದೀರಾ? ಹೌದು, ಎಲ್ರಿಗೂ ಗೊತ್ತು ಬಿಗ್ ಬಾಸ್ ಅಂದ ತಕ್ಷಣ ಅಲ್ಲಿ ಆಗಿದ್ದೆಲ್ಲ ಆಮೇಲೆ ಮುಂದುವರಿಯಲ್ಲ ಅಂತ ಹೇಳಿ. ಕಾವ್ಯನ ಮದುವೆ ಆಗ್ತಾರ ಅಂತ? ಮೇಡಮ್, ಈಗ ಒಳ್ಳೆ ಸ್ನೇಹಿತರಾಗಿದ್ದೀವಿ, ಸ್ನೇಹಿತರಾಗಿರ್ತೀವಿ ಅಷ್ಟೇ. ರೈಟ್. ಸೊ ಇದು ಗಿಲ್ಲಿ ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಇದೆಲ್ಲ ಮುಗಿದ ನಂತರ, ಅಂದರೆ ಆ ಟ್ರೋಫಿಯನ್ನು ಎತ್ತಿ ಹಿಡಿದ ನಂತರ ಆ ಕ್ಷಣಕ್ಕೆ ಆಡಿದ ಮಾತು. ಸ್ವಲ್ಪ ಎಕ್ಸೈಟ್ನೆಸ್ ಇರುತ್ತೆ ಆ ಟೈಮ್ನಲ್ಲಿ, ಯಾಕೆಂದರೆ ಆಗ್ತಾನೆ ಮುಗಿದಿದೆ, 106 ದಿನ ಬಿಗ್ ಬಾಸ್ ಮನೆಯಲ್ಲಿ ಕಳೆದು ಬಂದಿರ್ತಾರೆ. ಸೊ ಇನ್ನು ಮುಂದಕ್ಕೆ ಫ್ಯೂಚರ್ ಪ್ಲ್ಯಾನ್ಸ್ ಅದೆಲ್ಲದ್ರ ಬಗ್ಗೆ ಕೂಡ ಅವರು ಯೋಚನೆ ಮಾಡ್ತೀನಿ ಅಂತ ಹೇಳಿದ್ದಾರೆ.